परमात्मने सततमेकरूपिणे दशरूपिणे शतसहस्ररूपिणे अविकारिणे स्फुटमनन्तरूपिणे सुखचित्समस्ततनवे नमो नमः। तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾದಿರಾಜ ಗುರುಸಾರ್ವಭೌಮರು ರಚನೆ ಮಾಡಿರುವಂತಹ ಅಶ್ವಧಾಟಿಯ ದಶಾವತಾರ ಸ್ತುತಿಯ ಅರ್ಥಚಿಂತನೆಯನ್ನು ಈ ಪುರುಷೋತ್ತಮ ಮಾಸದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೇವೆ. ನಿನ್ನೆ 6ನೆಯ ಶ್ಲೋಕದ ಚಿಂತನವಾಗಿತ್ತು. ಇವತ್ತು 7ನೆಯ ಶ್ಲೋಕದ ಚಿಂತನೆಯನ್ನು ಮಾಡೋಣ. ಶ್ಲೋಕ ಈ ರೀತಿಯಾಗಿ ಇದೆ. ನೀಲಾಂಬುದಾಭ ಶುಭ ಶೀಲಾದ್ರಿದೇಹಧರ ಖೇಲಾಹರತೋ ದಧಿಧುನೀ ಶೈಲಾದಿಯುಕ್ತ ನಿಖಿಲೇಲಾಕಟಾದ್ಯಸುರ ತೂಲಾಟವೀದಹನತೆ ಕೋಲಾಕೃತೆ ಜಲಧಿ ಕಾಲಾಚಲಾವಯವ ನೀಲಾಬ್ಜದಂಷ್ಟ್ರಧರಣೀ ಲೀಲಾಸ್ಪದೋರುತಲಮೂಲಾಶಿಯೋಗಿವರ ಜಾಲಾಭಿವಂದಿತ ನಮಃ. ಈ 7ನೆಯ ಶ್ಲೋಕದಲ್ಲಿ ಕೋಲಾಕೃತೆ ನಮಃ, ಕೋಲ ಆಕೃತೆ ನಮಃ, ಸೂಕರ ಒಂದು ಹಂದಿಯ ರೂಪದಲ್ಲಿ ಇರುವ ಭಗವಂತನಿಗೆ ನಮಸ್ಕಾರಗಳು. ವರಾಹರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾ ಆ ವರಾಹರೂಪಿ ಭಗವಂತನನ್ನು ನಮಿಸ್ತಾ ಇದ್ದಾರೆ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು. ಎಂತಹ ವರಾಹರೂಪಿ ಪರಮಾತ್ಮ ಅಂತನ್ನುವುದಕ್ಕೆ ಈ ಇಡೀ ಶ್ಲೋಕ ಎಲ್ಲ ವಿಶೇಷಣಗಳನ್ನು, ವರಾಹರೂಪಿ ಪರಮಾತ್ಮನ ಪ್ರಾದುರ್ಭಾವ, ಅದರ ಹಿನ್ನೆಲೆ, ಇದಕ್ಕೆ ಸಂಬಂಧಪಡುವ ಕಥೆಗಳನ್ನು ತಿಳಿಸ್ತಾ ಇದೆ. ಸೃಷ್ಟಿಯ ಪ್ರಾರಂಭ ಕಾಲಕ್ಕೆ ಭೂಮಿ ಇದು ಭಾರವಾಗಿ ತನ್ನ ಭಾರದಿಂದ ಘನೋದಕದಲ್ಲಿ ಮುಳುಗುವಂತಹ ಪ್ರಸಂಗ ಬಂತು. ಹಾಗೆ ಘನೋದಕದಲ್ಲಿ ಮುಳುಗಿದ್ದಂತಹ ಭೂಮಿಯನ್ನು ಎತ್ತಲಿಕ್ಕೆ ಅಂತ ಹೇಳಿ ಬ್ರಹ್ಮದೇವರು ಮುಂದಾದರು. ಮುಂದಿನ ಸೃಷ್ಟಿ ಕಾರ್ಯ ಮಾಡಲಿಕ್ಕೆ ಆ ಭೂಮಿ ಆಧಾರ, ಆ ಭೂಮಿಯನ್ನು ಆ ಘನೋದಕದಿಂದ ಎತ್ತಬೇಕು ಅಂತ ಹೇಳಿ ಮುಂದಾದಾಗ ಅದಕ್ಕೆ ಅಡ್ಡಿ ಮಾಡಿದಂತಹ ಬ್ರಹ್ಮದೇವರ ಮಗನೇ ಆದಂತಹ ಆದಿಹಿರಣ್ಯಾಕ್ಷ ಅಂತ ಒಬ್ಬ ರಾಕ್ಷಸ, ಅವನು ಅದಕ್ಕೆ ಅಡ್ಡಿ ಮಾಡಿದ. ಹಾಗೆ ಅಡ್ಡಿ ಮಾಡಿದಾಗ ಅಲ್ಲಿ ಬ್ರಹ್ಮದೇವರ ಮೂಗಿನ ಹೊರಳಿಯಿಂದ ಶ್ವೇತವರಾಹ ರೂಪಿ ಪರಮಾತ್ಮ ಪ್ರಾದುರ್ಭೂತನಾಗ್ತಾನೆ. ಒಂದು ಬಿಳಿಯ ಹಂದಿಯ ರೂಪದಲ್ಲಿ ವಿಷ್ಣು ಪರಮಾತ್ಮ ಅಲ್ಲಿ ಪ್ರಾದುರ್ಭೂತನಾಗ್ತಾನೆ. ನೋಡ್ತಾ ಇದ್ದಂತೆ ಆ ವರಾಹ ರೂಪ ಬೃಹತ್ತಾದ ಒಂದು ಪರ್ವತವನ್ನು ಮೀರಿಸುವಷ್ಟು ಆಕಾರವನ್ನು ಪಡೀತದೆ. ಆ ಘನೋದಕದಲ್ಲಿ ಮುಳುಗಿ ಆ ಭೂಮಿಯನ್ನು ಎತ್ತಿ ಅದರ ರಕ್ಷಣವನ್ನು ಮಾಡಿ ಆ ಆದಿಹಿರಣ್ಯಾಕ್ಷನನ್ನು ಸಂಹಾರ ಮಾಡುತ್ತದೆ. ಹೀಗೆ ಆ ಆದಿಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕಾಗಿ ಅವತಾರ ಮಾಡಿದ್ದು ಆದಿವರಾಹ ರೂಪ ಅಂತ ಹೇಳಿ. ಇದು ಸೃಷ್ಟಿಯ ಪ್ರಾರಂಭ ಕಾಲಕ್ಕೆ ಆದದ್ದು. ಈ ರೂಪ ಇದು ಶ್ವೇತವರಾಹ ರೂಪ. ಇದು ಉಳಿದ ಎಲ್ಲ ದಶ ಅವತಾರಗಳಿಗಿಂತ ಮೊದಲೇ ಆದಂತಹ ಒಂದು ವರಾಹ ರೂಪ. ಇದಾದ ಮೇಲೆ ಮತ್ತೆ ಕೃತಯುಗದಲ್ಲಿ ದಿತಿದೇವಿಯ ಮಕ್ಕಳಾಗಿ ಇಬ್ಬರು ಹುಟ್ಟುತ್ತಾರೆ, ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ. ಜಯ ಮತ್ತು ವಿಜಯ ಅನ್ನುವ ಭಗವಂತನ ದ್ವಾರಪಾಲಕರು ಸನಕಾದಿಗಳ ಶಾಪವಶಾತ್ ಮತ್ತೊಮ್ಮೆ
ಆ ಭೂಮಿಯಲ್ಲಿ 3 ಬಾರಿ ಹುಟ್ಟುವಂತಹ ಪ್ರಸಂಗ ಭಗವದ್ವೇಷಿಗಳಾಗಿ. ಮೊಟ್ಟ ಮೊದಲಿಗೆ ಆ ಜಯ ವಿಜಯರು ಭಗವದ್ವೇಷಿಗಳಾಗಿ ಹುಟ್ಟಿದ್ದು ದ್ವಿತೀಯ ಮಕ್ಕಳಾಗಿ. ಒಬ್ಬ ಹಿರಣ್ಯಕಶಿಪು, ಇನ್ನೊಬ್ಬವ ಹಿರಣ್ಯಾಕ್ಷ ಅಂತ ಹೇಳಿ. ಆ ದ್ವಿತೀಯ ಮಗನಾದ ಹಿರಣ್ಯಾಕ್ಷ ಸಮುದ್ರ, ನದಿ, ಪರ್ವತ ಇವೆಲ್ಲವುಗಳಿಂದ ಕೂಡಿದ ಆ ಇಡೀಯಾದ ಭೂಮಿಯನ್ನು ಚಾಪೆಯಂತೆ ಮಡಚಿಕೊಂಡು ಅಪಹರಣ ಮಾಡಿ ಸಮುದ್ರಕ್ಕೆ ಅದನ್ನು ತೆಗೆದುಕೊಂಡು ಹೋಗ್ತಾನೆ. ಹೀಗೆ ಭೂಮಿಯನ್ನು ಅಪಹರಿಸಿದ ಅವನ ಉಪಟಳವನ್ನು ತಡೆಯುವುದಕ್ಕಾಗಿ, ಆ ಹಿರಣ್ಯಾಕ್ಷನನ್ನು ಸಂಹರಿಸುವುದಕ್ಕಾಗಿ ವರಾಹ ರೂಪ ಮತ್ತೊಮ್ಮೆ ಪ್ರಾದುರ್ಭೂತವಾಗ್ತದೆ. ಭಗವಂತ ನೀಲವರಾಹನಾಗಿ ಕಾರ್ಮೋಡದ ಕೃಷ್ಣ ಬಣ್ಣ ಉಳ್ಳ ವರಾಹ ರೂಪದಿಂದ ಮತ್ತೆ ಅವತಾರವನ್ನು ಮಾಡುತ್ತಾನೆ. ಆ ಅವತಾರವನ್ನು ಮಾಡಿದ್ದರ ಉದ್ದೇಶ ಈ ದೈತ್ಯನಾದ ಹಿರಣ್ಯಾಕ್ಷನ ಸಂಹಾರ. ಆ ಹಿರಣ್ಯಾಕ್ಷನನ್ನು ಅವನ ಕರ್ಣ ಮೂಲಕ್ಕೆ ಹೊಡೆದು ಅವನ ಸಂಹಾರವನ್ನು ಮಾಡಿ ಭೂಮಿಯನ್ನು ತನ್ನ ಕೋರೆ ದಾಡಿಯಲ್ಲಿ ನೀಲಕಮಲದಂತೆ ಇರಿಸಿಕೊಂಡು ಮೇಲೆ ಬಂದು ಭೂಮಿಯ ರಕ್ಷಣವನ್ನು ಮಾಡುತ್ತಾನೆ. ಆ ಭೂದೇವಿಯನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಳ್ಳುತ್ತಾನೆ. ಎಲ್ಲ ಯೋಗಿಗಳಿಗೆ ಅನುಗ್ರಹವನ್ನು ಮಾಡುತ್ತಾನೆ. ಇಂತಹ ಬ್ರಹ್ಮದೇವರಿಗೆ ಅನುಗ್ರಹ ಮಾಡಲು ಸುಗ ಭೂಮಿಯನ್ನು ರಕ್ಷಣೆ ಮಾಡುವ ದೆಸೆಯಲ್ಲಿ ಆದಿವರಾಹ ಮತ್ತು ನೀಲವರಾಹ ಅಥವಾ ಶ್ವೇತವರಾಹ ಮತ್ತು ಕೃಷ್ಣವರಾಹ ಈ 2 ಬಾರಿ ವರಾಹ ರೂಪ ಪ್ರಾದುರ್ಭೂತವಾದದ್ದು ಅಂತ ಶಾಸ್ತ್ರ ನಮಗೆ ತಿಳಿಸಿಕೊಡುವಂತಹದ್ದು. ಈ ವರಾಹ ರೂಪದ ಚಿಂತನೆಯನ್ನು ನಮಗೆ ಮಾಡಿಸಿಕೊಡುತ್ತಾ ಇದ್ದಾರೆ ವಾದಿರಾಜಸ್ವಾಮಿಗಳು ಈ ಶ್ಲೋಕದಲ್ಲಿ. ಇದೇ ವರಾಹ ರೂಪ ಭೂಮಿಗೆ ಒಡೆಯನಾದ ಭಗವಂತನ ರೂಪ. ನಾವೆಲ್ಲ ಈ ಭೂಮಿಯಲ್ಲಿ ಇದ್ದೇವೆ. ಇವತ್ತು ಇದು ನನ್ನ ಭೂಮಿ, ಇದು ನನ್ನ ಮನೆ, ಇದು ನನ್ನ ಹೊಲ ಅಂತ ಹೇಳಿಕೊಳ್ಳುತ್ತೇವೆ. ಆದರೆ ಈ ಎಲ್ಲ ಭೂಮಿ ನಾವು ಹೋದಿಂದಲೂ ಇರುತ್ತದೆ, ನಾವು ಬರುವುದಕ್ಕಿಂತ ಮುಂಚೆಯೂ ಇತ್ತು. ಇದೆಲ್ಲದಕ್ಕೆ ಒಡೆಯ ಆ ವರಾಹರೂಪಿ ಪರಮಾತ್ಮ. ಅದಕ್ಕೆ ಭೂವರಾಹ, ಭೂಮಿ ಪತಿ ಆ ವರಾಹರೂಪಿ ಭಗವಂತ ಅಂತ ನಾವು ಕೇಳುತ್ತೇವೆ. ಸುಮಂಗಲಿ ಸ್ತ್ರೀಯರು ನಿತ್ಯದಲ್ಲಿ ಥಳಿ ಹೊಡೆದು ಆ ಭೂಮಿಯನ್ನು ಸ್ವಚ್ಛಗೊಳಿಸಿ ಥಳಿ ಹೊಡೆದು ಅಲ್ಲಿ ರಂಗವಲ್ಲಿಯನ್ನು ಹಾಕಿ ಬೆಳಿಗ್ಗೆ ಏನು ತಮ್ಮ ಕಾರ್ಯಗಳನ್ನು ಮಾಡುತ್ತಾರಲ್ಲ, ಇದು ಬೇರೆ ಏನೂ ಅಲ್ಲ, ವರಾಹರೂಪಿ ಭಗವಂತನ ನಿರ್ಮಾಲ್ಯ ವಿಸರ್ಜನ, ಅಭಿಷೇಕ ಮತ್ತು ಅಲಂಕಾರ. ಇದು ಒಂದು ದೊಡ್ಡದಾದ ಪೂಜೆ. ಇದೇ ವರಾಹರೂಪಿ ಭಗವಂತ ಜ್ಯೋತಿಷ್ಶಾಸ್ತ್ರವನ್ನು, ಸೈಂಟಿಫಿಕ್ಕಾಗಿ ಇರುವಂತಹ ಆಸ್ಟ್ರಾಲಜಿಯನ್ನು ನಮಗೆ ಉಪದೇಶ ಮಾಡಿದ್ದು. ಈ ಜ್ಯೋತಿಷ್ಶಾಸ್ತ್ರವನ್ನು ಉಪದೇಶ ಮಾಡಿದಂತಹ ಭಗವದ್ರೂಪ ಅದು ವರಾಹರೂಪಿ ಭಗವಂತ ಅಂತ ಕೇಳುತ್ತೇವೆ. ಇಂತಹ ಆ ವರಾಹ ರೂಪವನ್ನು ದಶಾವತಾರ ಸ್ತುತಿಯಲ್ಲಿ ವರ್ಣನ ಮಾಡುವಾಗ ವಾದಿರಾಜರು ಹೇಳುತ್ತಾರೆ, ನೀಲಾಂಬುದಾಭ. ನೀಲಾಂಬುದ, ಅಂಬುದ ಅಂತಂದರೆ ಮುಗಿಲು, ಮೋಡ, ನೀಲಿಯಾದಂತಹ ಆ ಒಂದು ಮೋಡ, ಕಾರ್ಮೋಡ. ಆ ಕಾರ್ಮೋಡದ ಮೈಬಣ್ಣ, ಅದರ ಕಾಂತಿಯನ್ನು ಹೊಂದಿರುವಂತಹ ಹೇ ನೀಲಾಂಬುಧ, ಹೇ ನೀಲವರಾಹ, ಕೃಷ್ಣವರಾಹನೇ, ಶುಭಶೀಲ, ಮಂಗಳಕರವಾದಂತಹ ರೂಪವನ್ನು ಹೊಂದಿದವನೇ. ನಾವು ನೀವು ನೋಡುವಂತಹ ಹಂದಿ ಅದು ಈ ವರಾಹರೂಪಿ ಪರಮಾತ್ಮನಲ್ಲ. ಅದು ಅಪವಿತ್ರ, ಅದು ಅಮಂಗಳ ಅಂತ ಅನ್ನಿಸಿಕೊಳ್ಳುವ ಆ ಸೂಕರ ರೂಪವಲ್ಲ. ಇದು ಮಂಗಳಕರವಾದ ಸೂಕರ ರೂಪ. ಶುಭಶೀಲ ಅಂತ ಅದಕ್ಕೆ ಸಂಬೋಧನವನ್ನು ಮಾಡುತ್ತಾರೆ. ಅದ್ರಿ ದೇಹಧರ, ಪರ್ವತ ಆಕಾರದ ಒಂದು ದೇಹ ಆ ಸೂಕರ ರೂಪದ್ದು. ವರಾಹರೂಪಿ ಭಗವಂತ ತುಂಬ ವಿಸ್ತಾರವಾದ ಪರ್ವತದ ಆಕಾರವನ್ನು ಉಳ್ಳವನಾಗ್ತಾನೆ. ಆದ್ದರಿಂದ ಅದ್ರಿ ದೇಹಧರ ಅಂತ ಸಂಬೋಧನ. ಮತ್ತೆಂತಹ ವರಾಹರೂಪ,
ಖೇಲಾಹೃತ ಉದಧಿಧುನಿ ಶೈಲಾದಿಯುಕ್ತ ನಿಖಿಲೇಲಾಕಟ ಆದ್ಯಸುರತುಲಾಟವೀದಹನ. ಮತ್ತೆಂತಹ ವರಾಹರೂಪಿ ಭಗವಂತ ಅಂತ ಕೇಳಿದರೆ, ಯಾವ ಹಿರಣ್ಯಾಕ್ಷ ಅನ್ನುವಂತಹ ರಾಕ್ಷಸ ಹಿಂದೆ ಇದೇ ಹೆಸರಿನಿಂದ ಆದಿ ಅಸುರನಾಗಿ ಇದ್ದಂಥವ, ಆ ಹಿರಣ್ಯಾಕ್ಷ ಇಲ್ಲಿ ದೈತ್ಯನಾದ ಹಿರಣ್ಯಾಕ್ಷ. ಇವನು ಉದಧಿ ಸಮುದ್ರ, ಧುನಿ ನದಿ, ಶೈಲ ಪರ್ವತ ಇವೆಲ್ಲವುಗಳಿಂದ ಯುಕ್ತ ಕೂಡಿದಂತಹ ನಿಖಿಲೇಲಾಕಟ ಇಡೀಯಾದ ಭೂಮಿಯನ್ನು ಖೇಲಾಹೃತ ಒಂದು ಚಾಪಿ ಮಡಿಸಿದಂಗೆ ಮಡಿಚಿ ಅದನ್ನು ಆಟವಾಡುವಂತೆ ಅತ್ಯಂತ ಲೀಲಾಜಾಲವಾಗಿ ಅದನ್ನು ಅಪಹರಣ ಮಾಡಿಬಿಟ್ಟಿದ್ದ. ಹೀಗೆ ಭೂಮಿಯನ್ನೇ ಅಪಹರಣ ಮಾಡಿದ ಉದ್ಧಟನಾದ ಆ ಹಿರಣ್ಯಾಕ್ಷ ಎಂಬುವ ದೈತ್ಯನನ್ನು, ಆ ದೈತ್ಯ ಎಂತಮವ ತುಲಾಟವಿ, ಆ ದೈತ್ಯನೆಂಬುವಂತಹ ತುಲಾಟವಿ ಹತ್ತಿಯ ಕಾಡಿಗೆ, ಆ ಹತ್ತಿ ಅದರ ಕಾಡಿಗೆ ದಹನ ಬೆಂಕಿ, ಹತ್ತಿಗೆ ಒಂಚೂರು ಬೆಂಕಿ ಹತ್ತಿದರೆ ಹೆಂಗೆ ಸುಟ್ಟೋಗ್ತದೋ ಹಾಗೆ ಈ ಹಿರಣ್ಯಾಕ್ಷನೆಂಬುವಂತಹ ಹತ್ತಿಯ ಕಾಡಿಗೆ ಬೆಂಕಿಯಂತೆ ನಮ್ಮ ವರಾಹರೂಪಿ ಪರಮಾತ್ಮ ಬಂದದ್ದು. ಅದಕ್ಕಾಗಿ ಹೇಳಿದರು ಖೇಲಾಹೃತ ಉದಧಿ ಧುನಿ ಶೈಲಾದಿಯುಕ್ತ ನಿಖಿಲೇಲಾಕಟಾದ್ಯಸುರ ತುಲಾಟವಿ ದಹನತೆ. ಇಂತಹ ಬೆಂಕಿಯಂತೆ ಇರುವಂತಹ ವರಾಹರೂಪಿ ಭಗವಂತನೇ ಜಲಧಿ ಕಾಲ, ಸಮುದ್ರವನ್ನೇ ತನ್ನ ಆಟದ ಮೈದಾನವನ್ನಾಗಿ ಮಾಡಿಕೊಂಡಂಥವ. ಆ ಹಿರಣ್ಯಾಕ್ಷ ಸಮುದ್ರವನ್ನು ತನ್ನ ಆ ಭೂಮಿಯನ್ನು ಕದ್ದುಕೊಂಡು ಬಂದಾಗ ಸಮುದ್ರವನ್ನು ಆಶ್ರಯಿಸಿ ಅಲ್ಲಿ ಆ ಭೂಮಿಯನ್ನು ಇಟ್ಟಿದ್ದ. ಆದಿವರಾಹ ರೂಪದ ಪ್ರಸಂಗದಲ್ಲಿ ಘನೋದಕದಲ್ಲಿ ತನ್ನ ಭಾರದಿಂದ ತಾನೇ ಭೂಮಿ ಮುಳುಗಿತ್ತು. ಆದರೆ ಎರಡನೆಯ ಪ್ರಸಂಗದಲ್ಲಿ ಹಿರಣ್ಯಾಕ್ಷ ಭೂಮಿಯನ್ನು ಅಪಹರಣ ಮಾಡಿ ಅದನ್ನು ಸಮುದ್ರದಲ್ಲಿ ಬಚ್ಚಿಟ್ಟಿದ್ದ. ಹಾಗಿಟ್ಟಾಗ ಆ ಸಮುದ್ರವನ್ನೇ ತನ್ನ ಯುದ್ಧ ಮೈದಾನ, ಆಟದ ಮೈದಾನವನ್ನಾಗಿ ಮಾಡಿಕೊಂಡು ಅಲ್ಲಿ ಹೋಗಿ ಆ ಭೂಮಿಯನ್ನು ಎತ್ತಿ ತೆಗೆದುಕೊಂಡು ಬಂದು ರಕ್ಷಣೆ ಮಾಡಿದಂತಹ ಭಗವದ್ರೂಪ ಅದು ವರಾಹರೂಪಿ ಭಗವಂತನ ರೂಪ. ಅಚಲಾವಯವ ನೀಲಾಬ್ಜ ದಂಷ್ಟ್ರ ಅಂದರೆ ಕೋರೆದಾಡಿ. ಭೂಮಿಯ ಭಾಗವನ್ನು ತನ್ನ ಕೋರೆದಾಡಿಯಲ್ಲಿ ನೀಲಾಬ್ಜ ನೀಲಕಮಲದಂತೆ ಇರಿಸಿಕೊಂಡು ಮೇಲೆ ತೆಗೆದುಕೊಂಡು ಬಂದು ಭೂಮಿಯನ್ನು ಇರಿಸಿದಂಥವನು ಅಂತಹ ಅಚಲಾವಯವ ನೀಲಾಬ್ಜದಂಷ್ಟ್ರ ವರಾಹರೂಪಿ ಭಗವಂತ. ಮತ್ತೆಂತಹ ವರಾಹರೂಪಿ ಭಗವಂತ ಧರಣಿ ಲೀಲಾಸ್ಪದೋರುತಲ. ಊರುತಲ ಅಂತಂದರೆ ತೊಡೆ, ಧರಣಿ ಅಂತಂದರೆ ಭೂದೇವಿ. ಭೂದೇವಿಯ ಲೀಲಾ ವಿನೋದಕ್ಕೆ, ವಿಹಾರಕ್ಕೆ ಆಸ್ಪದವಾಗುವ ತೊಡೆಯನ್ನು ಉಳ್ಳವನು. ಆ ಭೂಮಿಗೆ ಒಡೆಯನಾಗಿ ಭೂದೇವಿಯ ಪತಿಯಾಗಿ ಆ ಭೂದೇವಿಯನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಂತಹ ವರಾಹರೂಪಿ ಭಗವಂತನ ಒಂದು ವರ್ಣನ ಧರಣೀ ಲೀಲಾಸ್ಪದೋರು ತಲ ಅಂತ ಮಾಡುತ್ತಾ ಇದ್ದಾರೆ. ಮೂಲಾಶಿ ಯೋಗಿವರ ಜಾಲಾಭಿವಂದಿತ. ಬ್ರಹ್ಮದೇವರನ್ನು ಅನುಗ್ರಹಿಸಲಿಕ್ಕಾಗಿ ಆದಿವರಾಹ ರೂಪವನ್ನು ತೆಗೆದುಕೊಂಡದ್ದು, ಮತ್ತು ಮುಂದೆ ಆ ದೈತ್ಯನ ಸಂಹಾರಕ್ಕಾಗಿ ಮತ್ತು ನೀಲವರಾಹ ರೂಪವನ್ನು ತೆಗೆದುಕೊಂಡದ್ದು. ಇವೆಲ್ಲ ಮಾಡೋಣದರಿಂದ ಅಧರ್ಮದ ಉಪಟಳ ಅದು ನೆಲೆ ನಿಲ್ಲುವ ಒಂದು ಸಮಸ್ಯೆ, ತೊಂದರೆ ಅದು ಹೋಯಿತು. ಎಲ್ಲ ಯೋಗಿಗಳು ನಿರಾತಂಕವಾಗಿ ತಾವು ಜಪವನ್ನು, ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲವಾಯಿತು. ಹೀಗಾಗಿ ಮೂಲಾಶಿಯೋಗಿವರ ಜಾಲ. ಮೂಲಾಶಿ ಅಂತಂದರೆ ಕಂದಮೂಲಗಳನ್ನೇ ತಮ್ಮ ಆಹಾರವನ್ನಾಗಿ ಮಾಡಿಕೊಂಡಂತಹ ಯೋಗಿಗಳು, ತಪಸ್ವಿಗಳು, ಯಾರು ಸಜ್ಜನರಾಗಿ ತಮ್ಮ ಸಾಧನವನ್ನು ಮಾಡಿಕೊಳ್ಳುತ್ತಾ ಇದ್ದರೋ ಅಂಥವರು, ಅವರ ಜಾಲ ಗುಂಪಿನಿಂದ ವಂದಿತನಾದಂಥವನು, ಎಲ್ಲ ಸಜ್ಜನರಿಗೆ ಅನುಕೂಲ ಮಾಡಿದಂಥವನು. ಬ್ರಹ್ಮದೇವರ ಸಂತತಿ ಅಂದರೆ
ಧ್ಯಾನ ಯೋಗ್ಯರಾದಂತಹ ಯೋಗಿಗಳು ಅಂತ ತಾತ್ಪರ್ಯ. ಅಂತಹ ಆ ಎಲ್ಲ ಯೋಗಿಗಳಿಗೆ ಅನುಕೂಲ ಮಾಡಿ ಅವರಿಂದ ವಂದಿತನಾದಂತಹ ಹೇ ಕೋಲಾಕೃತೆ, ಹೇ ವರಾಹರೂಪಿ ಭಗವಂತನೇ, ಹೇ ಸೂಕರ ರೂಪದ ಭಗವಂತನೇ, ತೇ ನಮಃ, ನಿನಗೆ ನಮಸ್ಕಾರಗಳು. ಈ ಪ್ರಕಾರವಾಗಿ ಆ ವರಾಹರೂಪದ, ನೀಲವರಾಹರೂಪದ ವರ್ಣನೆಯನ್ನು ಇಲ್ಲಿ ಮಾಡುತ್ತಾ ಇದ್ದಾರೆ. ಅಂತಹ ವರಾಹರೂಪಿ ಭಗವಂತ ನಮ್ಮಲ್ಲಿರುವ ಹಿರಣ್ಯಾಕ್ಷ ಎಂಬುವ ಗುಣ, ಹಿರಣ್ಯ ಅಂದರೆ ಬಂಗಾರ ಅಥವಾ ಸಂಪತ್ತು, ಇದರ ಮೇಲೆ ನಮ್ಮ ಅಕ್ಷ, ನಮ್ಮ ಇಂದ್ರಿಯಗಳು ನೆಟ್ಟಿರುತ್ತದೆ. ಈ ಗುಣ ನಮ್ಮಲ್ಲಿ ಅನೇಕ ಬಾರಿ ಬರ್ತದೆ. ಆ ಸಂಪತ್ತಿನ ಮೇಲೆ ಇರುವ ಆಸೆಯನ್ನು, ಹಣದ ಮೇಲೆ, ಮತ್ತೊಂದು ಸಂಪತ್ತಿನ ಮೇಲೆ ನಮಗಾಗುವ ಆಸೆ, ಅದರಿಂದ ಧರ್ಮ ವಿಮುಖರಾಗುವಂತಹ ನಮ್ಮ ತೊಂದರೆಯನ್ನು ನಿವಾರಣೆ ಮಾಡಿ ನಮ್ಮನ್ನು ರಕ್ಷಿಸು ಅನ್ನುವ ಪ್ರಾರ್ಥನೆಯನ್ನು ಈ ಸ್ತೋತ್ರದ ಮುಖಾಂತರ ನಾವು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.